ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪೈನ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಹೋಗ್ತಿದ್ದೀನಿ. ಬನ್ನಿ ನೋಡೋಣ ಹೇಗಾಗುತ್ತೆ ಈ ಪ್ರ್ಯಾಂಕ್ ಅಂತ. 2 ಫೋನಲ್ಲಿ ಕ್ಯಾಪ್ಚರ್ ಮಾಡೋಣ ಅಂತ ಕ್ಯಾಮ್ರಾ ತೊಗೊಂಡು ಹೋಗ್ತಿದ್ದೀನಿ. ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಆ ಟೈಮಲ್ಲಿ ಅಮ್ಮ ಗರಿ ಸಿಕ್ತು ಅಂತ ಸೀಕೊಂಡು ಕೂತಿದ್ರು. ಅವಾಗ ಎದುರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರ್ಯಾಂಕ್ನ ಸ್ಟಾರ್ಟ್ ಮಾಡಿದೆ. ಸೊ ಏನಾದ್ರು ಟಾಪಿಕ್ ತೆಗೆದು ಮಾತಾಡಿದ್ರೆ ಡೈವರ್ಟ್ ಆಗ್ತಾರೆ ಅಂತ ಮಾತಾಡೋಣ ಅಂತ ಟ್ರೈ ಮಾಡ್ತಿದ್ದೆ. ಬಟ್ ಅವ್ರು ಮಾತಾಡ್ತಿರಲಿಲ್ಲ. ಬರೀ ಒಳಗಡೆ ಹೋಗು ಅಂತಿದ್ರು. ಸೊ ಟಾಪಿಕ್ನ ಹುಡುಕಕ್ಕೆ ಟೈಮ್ ತಗೋತಾ ಇದ್ದೆ ನಾನು. ಕತ್ಲೆ ಆಗಿದ್ರಿಂದ ಯಾವುದಾದ್ರೂ ಪ್ರಾಣಿ ರಿಲೇಟೆಡ್ಡೇ ಮಾಡೋಣ ಅಂತ ಅಂದ್ಕೊಂಡೆ. ನಾಳೆ ಬಂದು ಕೇಳಬೇಕು ನಮ್ದದು ಗರಿ ಅಂತ ಯಾರಾದರೂ. ಇಲ್ಲಿ ಬಿದ್ದಿದ್ದು ನೋಡೇ ಎತ್ಕೊಂಡಿದ್ದು ಯಾರು ಬಂದು ಕೇಳ್ಬಿಡ್ತಾರೆ. ಹೊಲ್ದವರು ಹೊಲ್ದಾರೆ ಹಿಂಗೆ ಬಂದು ಕೇಳ್ಬಿಡ್ತಾರೆ. ಎಷ್ಟೋ ಅಲ್ಲಿ ಕಾಯೇ ಬಿದ್ದು ಬೆಳಗ್ಗೆ ಎತ್ಕೊಂಡು ಹೋಯ್ತಾವ ಅಕ್ಕ. ಬೆಳಗ್ಗೆ ಕಾಯಿ ಎತ್ಕೊಂಡ್ಬಂದಿದ್ದು ಎಲ್ಲಿದು ಅಂದ್ಕೊಂಡು. ಓಹೋ ಮತ್ತು ಅವ್ರಿಗೆ ಎತ್ಕೊಂಡು ಹೋಗ್ಬೇಕು ಅನ್ಸ್ತು, ನಿನ್ಗೆ ಯಾಕೆ ಅನಿಸ್ಲಿಲ್ಲ? ನಾನು ನೋಡಿರ್ತಾನೆ, ನಾನು ಬಂದಾಗ ಇದು ಇವಾಗ ಬಿದ್ದಿದ್ದು ಮತ್ತೆ ನೋಡ್ತೀನಿ ನಾನು ಅಲ್ಲೇ ಬಿದ್ದೈತಲ್ಲ ಅಂತ. ಯಾರೋ ಬೇಕು ಅಂತ ಬಿಟ್ಟವ್ರೆ ಅಂತ ಅಂತಾನೆ. ಮಧ್ಯಾಹ್ನ ಬಿದ್ದಿದ್ದು ನಾನು ಆಮೇಲೆ ಎತ್ಕೊಂಡ್ಬಂದೆ. ಕರಿಯಾ, ನಿಮ್ಮ ಮಮ್ಮಿ ಕೆಲಸ ಮಾಡ್ತವ್ರು, ಬಾ ನೀನು ಮಾಡು. ಇಲ್ಲ ಅಮ್ಮ, ಅದೇನೋ ಮದು ಅಲ್ಲೇನದು ಎಲ್ಲಿ ಅಲ್ಲೇನೋ ಓದಂಗಾಯ್ತು. ಮುಟ್ಕೊಂಡಿರು. ಈ ನಿಜ ಅಮ್ಮ. ತಮಾಷೆ ಮಾಡ್ತೀರೇನ್ರೋ ಬದ್ಮಾಶ್ ಬೇವರ್ಸಿಗಳ. ಅಮ್ಮ ಈ ಕಡಿಪ್ಪ. ಅಪ್ಪ ಹೊಡ್ಬಿಡ್ವೆ ಮುಳ್ ಹಂದಿ ಮುಂಡೆ ಗಂಡಿ. ಅಪ್ಪ ಅಪ್ಪ ನಿಜ ಅದು ಅಲ್ಲಿನ ಹೋದಂಗೈತು. ನಾನು ಅದಕ್ಕೆ ಹೇಳಿದ್ದೆ ಅಲ್ಲೆಲ್ಲ ಹೋಗ್ಬೇಡ ಅಂತ. ಅಲ್ಲಿ ನೋಡಲಿ ಏನೋ ಹೋಯ್ತಲ್ಲಿ. ಎಂತ ಹುಳ ಬಿಡುವ ಸೆಕೆಗೆ ಓಡಾಡ್ತವೆ. ನೀನು ನನಗೆ ಎದುರಿಸ್ತೀಯಲ್ಲ ಅಲ್ಲಿ ಆ ಸಂದು ಹೋಯ್ತೆ. ಯಾರೇ ಅದು? ಸೈಲೆನ್ಸ್. ಅಪ್ಪ ಎದುರಿಸ್ತಿದ್ದೀನಪ್ಪ, ಇಲ್ಲಿ ನಿಲ್ವಪ್ಪ. ಮೊನ್ನೆ ಎಲ್ಲ ಅಲ್ಲಿ ನೋಡಿದೀವಿ, ಬೇಡ ಸುಮ್ಮನೆ ಅಮ್ಮ. ಅಲ್ಲೇನೋ ಐತೆ ಕಡಮ್ಮ. ಇರ್ಲಿ ಬಿಡು, ಸಾಕು ನೋಡು. ನಾನು ನೋಡಿ ಏನ್ ಮಾಡ್ಬೇಕಾಗಿತ್ತೆ? ಕತ್ರಸು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೀನ್ ಮಾಡೋದು ನೀನ್ ಯಾರ್ಕೊ ಬತ್ತೀಯ ನೀನು ಇಲ್ಲಿಗೆ? ಪ್ರ್ಯಾಂಕ್ ಮಾಡಕ್ಕೆ ಕ್ಯಾಮ್ರಾ ಅಪ್ಪಗೆ ಹೇಳ್ಕೊಟ್ಟೆ ಬಂದಿದ್ದೆ. ಬಕ್ರಾ 1 2 3 4 ಗಾಯ್ಸ್ ನೋಡಿ ನಮ್ಮ ಅಮ್ಮನ ಹೆಂಗೆ ಬಕ್ರಾ ಮಾಡ್ಬೋದು ಅಂದರೆ, ಅವ್ರಿಗೆ ಇಷ್ಟವಾಗಿರೋ ಪ್ರಾಣಿಯ ಹೆಸರು ಹೇಳಿದ್ರೆ ಸಾಕು, ತುಂಬ ಖುಷಿಯಾಗೋಗುತ್ತೆ. ಅವನಿಗೆ ಭಯ ಆಯ್ತಲ್ವಮ್ಮ? ಆಯಿತು, ನೀನು ಬಚ್ಚಿಡ್ಕೊಂಡು ಹಿಂಗೆ ಓಡ್ ಬಂದಾಗಲೇ ಅರ್ಥ ಆಯ್ತು ನನಗೆ. ಇದಾಗಿತ್ತು ಇವತ್ತಿನ ಪ್ರ್ಯಾಂಕ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮಾರು ದಿನ ಆದಮೇಲೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದೆ ನಮ್ಮ ಅಮ್ಮನಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.